ಮಾನ್ಯ ಅಧ್ಯಕ್ಷೆ, ಸದಸ್ಯರು ಕೇಳಿದ ಪ್ರಶ್ನೆ 2 ವರ್ಷದ 2022-23ರಲ್ಲಿ 2169 ಮನೆಗಳು ಅವರಿಗೆ ಸ್ಯಾಂಕ್ಷನ್ ಆಗಿದೆ. ಸ್ಲಮ್ ಬೋರ್ಡಿಂದ 500 ಮನೆಗಳು ಸ್ಯಾಂಕ್ಷನ್ ಆಗಿದೆ. ಇನ್ನು ಇವರು ಹೊಸದಾಗಿ ಸದಸ್ಯರು ಆಯ್ಕೆ ಆದಮೇಲೆ ನನಗೆ 5,000 ಮನೆಗಳು ಬೇಕಂತ ಕೇಳಿದ್ದಾರೆ. ತಾವೇ ಬಜೆಟ್ ಬುಕ್ಕಲ್ಲಿ ನೋಡಿರ್ಬೋದು. ಈ ಬಜೆಟಲ್ಲಿ ಹಳೆ ಕಾಮಗಾರಿಗಳು ಪೆಂಡಿಂಗ್ ಇದ್ದಿದ್ದ ಕಾರಣಕ್ಕೆ ಹೊಸ ಮನೆಗಳು ಸ್ಯಾಂಕ್ಷನ್ ಮಾಡೋಂಗಿಲ್ಲ, ಹಳೆ ಮನೆಗಳು ಕಂಪ್ಲೀಟ್ ಮಾಡಿ ಅಂತ ಅನುದಾನ ಕೊಟ್ಟಿದ್ದಾರೆ. ಈಗ ಭಾಳಷ್ಟು ಕ್ಯಾನ್ಸಲೇಷನ್ಗಳು ಆಗ್ತಾಯಿದೆ. ಅದರಲ್ಲಿ ಇವ್ರ ಬೇಡಿಕೆಯಲ್ಲಿ 5,000 ಕೊಟ್ಟಿದ್ದಾರೆ. ನಾನು ಆದಷ್ಟು ಅವ್ರ ಮನೆಗಳು ಕೊಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಸದಸ್ಯ. ಅದ್ರ ಜೊತೆಯಲ್ಲಿ ಒಂದು ಕೋರ್ಟ್ ಕೇಸಲ್ಲಿತ್ತು 33 ವರ್ಷದಿಂದ ಒಂದು 30 ಎಕರೆನ ಚಿಲ್ಲರೆ 30 ಎಕರೆ ಚಿಲ್ಲರೆ ಭಾಳ ವರ್ಷದಿಂದ ಲೇಔಟ್ ಮಾಡಬೇಕಂತ 1200 ಸೈಟ್ಗಳು ಮಾಡಬೇಕಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ 33 ವರ್ಷದಿಂದ ಆ ಕೋರ್ಟ್ ಕೇಸ್ ನಡೀತಾ ಇತ್ತು. ಆ ಕೋರ್ಟ್ ಕೇಸ್ ಇತ್ಯರ್ಥ ಆಗಿದೆ. ಈಗ ನಾನು ಅವ್ರ ಪ್ರಪೋಸಲ್ ಇನ್ನೂ ಬಂದಿಲ್ಲ ನಮಗೆ. ಅವ್ರು DC ಕಡೆಯಿಂದ ನಮ್ಮ ಪ್ರಪೋಸಲ್ ಬಂದರೆ ಅದೇನಿರೋದು ಸ್ಯಾಂಕ್ಷನ್ ಮಾಡಿ ಕೊಡ್ತೀನಿ. ಆ ರಸ್ತೆದೊಂದು ಹೇಳಿದ್ದಾರೆ ಸದಸ್ಯರು, ಇನ್ನೊಂದು ರಸ್ತೆದು ಹೇಳಿದ್ದಾರೆ. ಅದು ರಸ್ತೆಗೆ ನನ್ನ ಬಂದಿರೋದು ಮಾಹಿತಿ ಪ್ರಕಾರ ಅಲ್ಲಿ ಮನೆಗಳು ಇದೆ. ಆ ರಸ್ತೆ ಅಗ್ರೀಕರಣ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಅದನ್ನ ನೋಡ್ತೀವಿ. ಅದು ಅವಕಾಶ ಇದ್ರೆ ಖಂಡಿತ ಅದು ಮಾಡ್ಕೊಡ್ತೀನಿ. ಅವಕಾಶ ಇದ್ರೆ ಖಂಡಿತ ಮಾಡ್ಕೊಡ್ತೀನಿ. ತಪ್ಪು ದಾಖಲೆ ತಪ್ಪು ಅಲ್ಲಿ ಮನೆಗಳು ಇಲ್ಲ ನೋಡಿ, ಅವ್ರ ಜೊತೆ ನಾಳೆನೇ ಮೀಟಿಂಗ್ ಮಾಡ್ತೀನಿ. ನಾಳೆನೇ ಅವ್ರ ಜೊತೆ ಅಧಿಕಾರಿಗಳ ಜೊತೆ ಕೂತ್ಕೊಂಡು ಮೀಟಿಂಗ್ ಮಾಡಿ ಆ ಮನೆಗಳು ಇಲ್ಲ ಏನೋ ರಸ್ತೆ ಮಾಡೋಕ್ಕೆ ಅವಕಾಶ ಇದ್ರೆ ಖಂಡಿತ ಆ ರಸ್ತೆ ಮಾಡ್ಕೊಡ್ತೀನಿ. ಧನ್ಯವಾದಗಳು.